ಆರ್ಎಸ್ಎಸ್ ಅಂಗಸಂಸ್ಥೆಗಳ ಈಗ ಒಂದು ರಹಸ್ಯ ಬಯಲಾಗ್ತಾ ಇದೆ. ರಾಷ್ಟ್ರದ ಏಕತೆ ಭದ್ರತೆ ದೃಷ್ಟಿಯಲ್ಲಿ ಸಭೆ ಅಂತ ಭಾಗವತ್ ಅವರು ಹೇಳ್ತಾ ಇದ್ರು. ಆದರೆ ಆರ್ಎಸ್ಎಸ್ ಅಂಗಸಂಸ್ಥೆಗಳ ಒಂದು ರಹಸ್ಯ ಬಯಲಾಗ್ತಾ ಇದೆ. ರಾಷ್ಟ್ರದ ಏಕತೆ ಭದ್ರತೆ ದೃಷ್ಟಿಯಲ್ಲಿ ಸಭೆ ಅಂತ ಭಾಗವತ್ ಅವರು ಹೇಳ್ತಾ ಇದ್ರು. ಆದರೆ ದೇಶಾದ್ಯಂತ ನಡೆಸಲು ಆರ್ಎಸ್ಎಸ್ ಪ್ಲಾನ್ ಮಾಡ್ತಾ ಇದೆ. ಈ ಒಂದು ವಿಚಾರವಾಗಿ ಜೋಧ್ಪುರದಲ್ಲಿ ಆರ್ಎಸ್ಎಸ್ ಪ್ರಮುಖರನ್ನೊಳಗೊಂಡ ಮಹಾಸಭೆ, ಆರ್ಎಸ್ಎಸ್ ಅಂಗಸಂಸ್ಥೆಗಳ ರಹಸ್ಯ ಸಭೆಗೆ ಶುಕ್ರವಾರ ಚಾಲನೆ ಸಿಕ್ಕಿದೆ. ಆರ್ಎಸ್ಎಸ್ ಅಂಗಸಂಸ್ಥೆಗಳ ಎಲ್ಲಾ ನಾಯಕರೊಂದಿಗೆ ಸಭೆ ಆಗ್ತಾ ಇದೆ. ಆರ್ಎಸ್ಎಸ್ ಮುಖ್ಯಸ್ಥರಿಂದ ಸಮನ್ವಯ ಒಂದು ಸಭೆಗೆ ಚಾಲನೆ. ಸಂಘ ಪರಿವಾರದ ಮುಂದಿನ ಹೆಜ್ಜೆಯ ಬಗ್ಗೆ ಮಹತ್ವದ ಸಭೆ ಜೋಧ್ಪುರಕ್ಕೆ ಸೀಮಿತವಾಗಿದೆ. ದೇಶಾದ್ಯಂತ ನಡೆಯಲು ಒಂದು ಚಿಂತನೆ. ಆರ್ಎಸ್ಎಸ್ ಅಂಗಸಂಸ್ಥೆಗಳ ಒಂದು ರಹಸ್ಯ ಸಭೆ ನಡೀತಾ ಇದೆಯಂತೆ. ದೇಶಾದ್ಯಂತ ನಡೆಸಲು ಪ್ಲಾನ್ ಮಾಡ್ತಾ ಇದೆ ಆರ್ಎಸ್ಎಸ್. ಈ ಒಂದು ಸಭೆಯನ್ನು ಜೋಧ್ಪುರದಲ್ಲಿ ಆರ್ಎಸ್ಎಸ್ ಪ್ರಮುಖರನ್ನೊಳಗೊಂಡಂತಹ ಒಂದು ಮಹಾಸಭೆ ನಡೀತಾ ಇರುವಂಥದ್ದು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಒಂದು ನೇತೃತ್ವದಲ್ಲಿ ಆರ್ಎಸ್ಎಸ್ ಅಂಗಸಂಸ್ಥೆಗಳ ಒಂದು ರಹಸ್ಯ ಸಭೆಗೆ ಈ ಒಂದು ಶುಕ್ರವಾರ ಚಾಲನೆ ಸಿಕ್ಕಿದೆ. ಆರ್ಎಸ್ಎಸ್ ಅಂಗಸಂಸ್ಥೆಗಳ ಎಲ್ಲ ನಾಯಕರೊಂದಿಗೆ ಏನು ಮಹಾನ್ ನಾಯಕರಿದ್ದಾರೆ ಆರ್ಎಸ್ಎಸ್ ಒಂದು ಸಂಘದಲ್ಲಿ, ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಮಹತ್ವವಾದಂತಹ ಒಂದು ಸಭೆಯನ್ನು ಮಾಡಲಾಗಿದೆ. ಆ ಸಭೆಯಲ್ಲಿ ನೂರಾರು ಜನರು, ಪ್ರಮುಖ ಗಣ್ಯರು ಪಾಲ್ಗೊಂಡಿದ್ದಾರೆ. ಸಂಘಕ್ಕೆ ಸಂಬಂಧಪಟ್ಟವರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಂದ ಒಂದು ಸಮನ್ವಯ ಸಭೆಗೆ ಚಾಲನೆ ಕೂಡ ಸಿಕ್ಕಿದೆ. ಸಂಘ ಪರಿವಾರದಿಂದ ಮುಂದಿನ ಒಂದು ಹೆಜ್ಜೆಯ ಬಗ್ಗೆ, ಸಂಘ ಯಾವ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಬೇಕು, ಯಾವ ಒಂದು ನಿರ್ಧಾರಗಳನ್ನು ತಗೊಳ್ಬೇಕು, ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಒಂದು ಮಹತ್ವವಾದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಹೆಜ್ಜೆಯನ್ನು ಇಟ್ಟು ನಾವು ಮಹತ್ವವಾದ ಒಂದು ತೀರ್ಮಾನವನ್ನು ಮಾಡೋಣ ಅನ್ನೋ ರೀತಿಯಲ್ಲಿ ಈ ಒಂದು ಸಭೆಯನ್ನು ಮಾಡಿರುವಂಥದ್ದು. ಜೋಧ್ಪುರದಲ್ಲಿ ಏನು ನಡೀತಾ ಇದೆ ಇದು ಅಲ್ಲಿಗೆ ಸೀಮಿತವಾಗಿಲ್ಲ, ದೇಶಾದ್ಯಂತ ನಡೆಸಲು ಚಿಂತನೆಯನ್ನು ಮಾಡ್ತಾ ಇದೆಯಂತೆ ಆರ್ಎಸ್ಎಸ್. ಹೀಗಾಗಿ ಆ ಒಂದು ಸಭೆಯಲ್ಲಿ ಘಟಾನುಘಟಿ ನಾಯಕರು ಪಾಲ್ಗೊಂಡು ಮಹತ್ವವಾದ ಒಂದು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂದರೆ ಮೋಹನ್ ಭಾಗವತ್ ಅವರು ಆರ್ಎಸ್ಎಸ್ನ ಒಂದು ಮುಖ್ಯಸ್ಥರು ಆಗಿರೋದ್ರಿಂದ ಅವರ ಒಂದು ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಈ ಥರದ ಒಂದು ಸಭೆಗಳು ನಡೀತಾ ಇರುತ್ತೆ. ಆದರೆ ಈ ಒಂದು ಸಭೆ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತಂದರೆ ಮುಂದಿನ ಒಂದು ವಿಚಾರಗಳ ಬಗ್ಗೆ, ಮುಂದಿನ ಹೆಜ್ಜೆ ನಾವು ಹೇಗೆ ಇಡಬೇಕು, ಯಾವ ವಿಚಾರದಲ್ಲಿ, ಆ ರೀತಿಯಾಗಿ ಯೋಚನೆ ಮಾಡೋ ರೀತಿಯಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆರ್ಎಸ್ಎಸ್ನಿಂದ. ಇದು ಒಂದು ಮಹತ್ವದ ಸಭೆ. ಇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.